ಗಾಯಕಿ ರಂಜನಿ ಆರತಿಯವರಿಂದ ಜನರ ಜಾನಪದ ಕಾರ್ಯಕ್ರಮ ಗಂಗಾವತಿ. ಇಂದು ಗಂಗಾವತಿಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿಯ ಸಹಯೋಗದಲ್ಲಿ ನಡೆದ ಜನರ ಜಾನಪದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಪ್ರಸ್ತಾವನೆ ಕುರಿತು ಜಿಲ್ಲಾ ಸಂಚಾಲಕರಾದ ರಮೇಶ್ ಗಬ್ಬೂರ್ ಮಾತನಾಡುತ್ತಾ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಬೆಳೆದು ಬಂದ ದಾರಿಯನ್ನ ಕುರಿತು ಮಾತನಾಡುತ್ತಾ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತದರ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾ, ನಮ್ಮ ಮುಂದಿನ ತಲೆಮಾರು ಅಂದರೆ ಇಂದಿನ ವಿದ್ಯಾರ್ಥಿಗಳು, ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅವರ ಮೇಲಿದೆ ಎಂದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಕಾಲೇಜಿನ ಪ್ರಾಚಾರ್ಯ ಗಾಯಕಿ ರಂಜನಿ ಆರತಿಯವರಿಂದ ಜನರ ಜಾನಪದ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ನಾಗೋಲಿಯವರು ಸಂಘದ ಮಹತ್ವವನ್ನ, ಅದರ ಮೌಖಿಕ ಪರಂಪರೆಯನ್ನ ಕುರಿತು ಮಾತನಾಡಿದರು. ಕುಮಾರಿ ರಂಜನಿ ಆರತಿ ದಶಕಗಳಿಂದಲೂ ಈ ಹಾಡುಗಾರಿಕೆಯನ್ನ ಮುಂದುವರೆಸಿದ್ದಾರೆ. ಅವರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಚೆನ್ನಾಗಿ ಬೆಳೆಯಲಿ, ನಾಡಿಗೆ ಹೆಸರಾಗಲಿ ಎಂದು ಹರಸಿದರು. ನಂತರ ರಂಜನಿ ಆರತಿಯವರು ಜಾನಪದ ಗಾಯನ ಆರಂಭವಾಯಿತು. ಇಂದಿನ ಶಿಕ್ಷಣ ಮಹತ್ವ, ಜೀವನದ ಮೌಲ್ಯಗಳು, ಹಿಂದಿನ ಕಾಲ ಮತ್ತು ಈಗಿನ ಕಾಲ ಇವೆಲ್ಲವುಗಳನ್ನ ಒಳಗೊಂಡ ಹಾಡುಗಳನ್ನು ಬಹಳ ಚೆನ್ನಾಗಿ ಹಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಚಂದ್ರಶೇಖರ್, ಲಿಂಗಣ್ಣ ಜಂಗಮರಹಳ್ಳಿ, ಅಜಗರ್ ಪಾಷಾ, ರಮಾ ಉಪಸ್ಥಿತರಿದ್ದರು. ಕಾಲೇಜು ಆರಂಭದ ಭಾಗವಾಗಿ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಚಂದ್ರಶೇಖರ್ ಅವರ ನಿವೃತ್ತಿಯ ಈ ದಿನದಂದು ಇದೊಂದು ವಿಶೇಷ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮವನ್ನ ಉಪನ್ಯಾಸಕಿ ಸಾವಿತ್ರಿ ಅವರು ನಿರೂಪಿಸಿದರು. ಉಪನ್ಯಾಸಕಿ ಲಕ್ಷ್ಮಿಯವರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲಾ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ನಮ್ಮ ಭವಿಷ್ಯ ಉಜ್ವಲವಾಗಲಿ. ಈ ವರ್ಷ ದ್ವಿತೀಯ PUC ರಿಸಲ್ಟ್ ಬಹಳ ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಮತ್ತೊಂದು ಸ್ವಲ್ಪ ರಿಸಲ್ಟ್ ಮತ್ತು ಇಂಪ್ರೂವ್ಮೆಂಟ್ ಆಗಿ ಸಂಸ್ಥೆಯ ಹಿರಿಮೆ ಗರಿಮೆ ಹೆಚ್ಚಾಗಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ ಜಿಲ್ಲಾ ಸಂಯೋಜಕರಾಗಿ ಆಯ್ಕೆಯಾಗಿರ್ತಕ್ಕಂಥ ರಮೇಶ್ ಗಬ್ಬೂರ್ ಅವರು ಜಿಲ್ಲೆಯ 7 ತಾಲೂಕಲ್ಲಿ ಆ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳು, ಆಮೇಲೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಆ ಕಾಲ
ಮನುಜನ ಬದುಕು